ತಾಲೂಕಿನ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಿಳಿಸುವುದೇನೆಂದರೆ ದಿನಾಂಕ 30/8/2023 ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಮಾನ್ಯ ಸಚಿವರುಗಳಿಂದ ಗೃಹಲಕ್ಷ್ಮಿ ಖಾತೆಗೆ 2,000 ರೂಪಾಯಿಗಳ ಖಾತೆಗೆ ವರ್ಗಾವಣೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲ LED ಒಂದು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ಲ LED ಆ ಸ್ಕ್ರೀನನ್ನು ನಾವು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀವಿ. ಎಲ್ಲ ಫಲಾನುಭವಿಗಳು ಕಾರ್ಯಕ್ರಮಕ್ಕೆ ಹಾಜರಾಗಿ ಯಶಸ್ವಿಗೊಳಿಸಬೇಕಂತ ಎಲ್ಲ ಕೊರಟಗೆರೆ ತಾಲೂಕಿನ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಏನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರತಿ ಯಜಮಾನಿ ಕುಟುಂಬದ ಮಹಿಳೆಗೆ ಆರ್ಥಿಕ ಸಬಲೀಕರಣಕ್ಕಾಗಿ 2,000 ಪ್ರತಿ ತಿಂಗಳು 2,000 ರೂಗಳನ್ನು ಅವರ ಖಾತೆಗೆ ಜಮಾ ಮಾಡುವ ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಮೈಸೂರಿನ ಕಾಲೇಜ್ ಮೈದಾನದಿಂದ ಕಾರ್ಯಕ್ರಮದ ಚಾಲನೆ ನೀಡ್ತಾರೆ. ಆ ಚಾಲನೆಯ ವೀಕ್ಷಣೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಕೊರಟಗೆರೆ ಪಟ್ಟಣ ಪಂಚಾಯಿತಿಯಿಂದ 2 ಸ್ಥಳಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮನ. ಅದು ಒಂದು ಕಟ್ಟೆ ಗಣಪತಿ ದೇವಸ್ಥಾನ ಚೌಟ್ರಿ, ಎರಡನೇದು ಸಾದರ್ ಭವನ ಅಂತ ಸಮುದಾಯ ಭವನ ಅಂತ 2 ಕಡೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿಗೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಸಂವಾದ ಕಾರ್ಯಕ್ರಮ ಮತ್ತು ವೀಕ್ಷಣೆ ಏನು ಚಾಲನಾ ಕಾರ್ಯಕ್ರಮದ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಎಲ್ಲ ತಮ್ಮ ಖಾತೆಗಳಿಗೆ ಏನು ಹಣ ಬಂದಿರುತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಳ್ಬೇಕು ಅಂತೇಳಿ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಈ ಮೂಲಕ ಕೋರಲಾಗಿದೆ. ವೀಕ್ಷಣೆಗೆ ಈಗಾಗಲೇ ಎಲ್ಲ ಹಾಸನ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯಗಳೇನು ಶೌಚಾಲಯ ಮತ್ತು LED ಸ್ಕ್ರೀನ್ ಮುಖಾಂತರ ವೀಕ್ಷಣೆ ಕಾರ್ಯಕ್ರಮದ ಚಾಲನೆ ಇದು. ವೀಕ್ಷಣಾ 2 ಕಡೆ LED ವ್ಯವಸ್ಥೆನ ಮಾಡಿದ್ದೀರಾ? LED ವ್ಯವಸ್ಥೆ ಮಾಡಿದ್ದೀವಿ. TV ಮುಖಾಂತರ ವೀಕ್ಷಣೆ ಕಾರ್ಯಕ್ರಮ ಇರುತ್ತೆ, LED ಸ್ಕ್ರೀನ್ ಮುಖಾಂತರ ಸಂವಾದ ಕಾರ್ಯಕ್ರಮ ಇರುತ್ತೆ. ಇದನ್ನು ಸೌಲಭ್ಯನ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪಡ್ಕೋಬೇಕು ಅಂತ ಈ ಮೂಲಕ ಕೋರ್ತಾರೆ.